ಇಂದು ಏನೇನು ಸಂಗತಿಗಳು ನಮ್ಮ ಹಿಂದೆ, ನಮ್ಮ ಮುಂದೆ, ನಮ್ಮ ಸುತ್ತಲೂ ನಡೀತಾ ಇದೆ ಎಂಬುದಾಗಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಈ ಪ್ರಪಂಚವು ಸೈತಾನನ ಅಧೀನದಲ್ಲಿದೆ. ದೇವರ ಮಕ್ಕಳ ಇಷ್ಟಾನುಸಾರವಾಗಿ ಈ ಪ್ರಪಂಚ ಹೋಗ್ತಾ ಇಲ್ಲ, ದೇವರ ಚಿತ್ತಾನುಸಾರವಾಗಿಯೂ ಹೋಗ್ತಾ ಇಲ್ಲ. ಆದರೆ ದೇವರ ಮುನ್ ತಿಳಿಸಿದ ಪ್ರಕಾರವಾಗಿ ಎಲ್ಲವೂ ನಡೀತಾ ಇದೆ. ನಮಗೆ ಕರ್ತನು ಹೇಳಿದ್ದು, when these things begin to come to pass, then look up and lift up your heads, for your redemption draws nigh. ಲೂಕ 21ನೇ ಅಧ್ಯಾಯ 28ನೇ ವಾಕ್ಯ ನಾನು ಓದಿದ್ದು, ಅದು ನಿಮ್ಮ ಮನಸ್ಸಲ್ಲಿರ್ಲಿ. ಈಗ ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು, ನಾನು ಓದಲಿಕ್ಕೆ ಬರಲ್ಲ. ಅದಕ್ಕೆ ಲೂಕ 21, 29ನೇ ವಾಕ್ಯ, 30ನೇ ವಾಕ್ಯ, ಒಂದೊಂದು ವಾಕ್ಯ ಯಾರಾದ್ರೂ ಓದ್ಬೇಕಿಲ್ಲ, ಒಟ್ಟಿಗೆ ಒಬ್ಬರೇ ಓದ್ಬೋದು. ಲೂಕ 21. ಓದಿ. ಆತನು ಅವರಿಗೆ ಒಂದು ಸಾಮ್ಯವನ್ನು ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಮೇಲೆ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನಿಜವಾಗಿ ತಿಳ್ಕೊಳ್ಳುತ್ತೀರಲ್ಲ. ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಬ್ಜೆಕ್ಟ್ ಕೂಡ ಇವತ್ತು ಸಮ್ಮರ್ ಈಸ್ ನೌ ನೈ ಅಟ್ ಹ್ಯಾಂಡ್. ಬೇಸಿಗೆ ಬಹಳ ಹತ್ತಿರದಲ್ಲಿದೆ ಎಂಬುದಾಗಿ. ಅದು ನಿಮ್ಮ ದೇವರ ವಾಕ್ಯದಲ್ಲಿ ಹೇಗಿದೆಯೋ, ಬ್ರದರು ಹೇಗೆ ಓದಿದ್ದಾರೋ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ನಾನು ಅದೆಲ್ಲ ಆ ತರ ಹೇಳಲಿಕ್ಕೆ ನನಗೆ ಬರಲ್ಲ. ಈ ಕರ್ತನು ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಅದರಲ್ಲಿ ಹೇಳಿದಂತ ವಿಷಯಗಳು, ಕೆಲವು ವಿಷಯಗಳು ನಾವು ಸ್ಪೆಸಿಫಿಕ್ ಆಗಿ ನೋಟ್ ಮಾಡಿ ಇಟ್ಟುಕೊಂಡು ಅದರ ಬಗ್ಗೆ ಧ್ಯಾನ ಮಾಡಬೇಕು. ಒಂದು, ಬಿಹೋಲ್ಡ್ ದ ಫಿಗ್ ಟ್ರೀ, ಅಂಜೂರ ಮುಂದಾದ ಮರಗಳನ್ನು ಎಂಬುದಾಗಿದೆ. ಅಂಜೂರ ಮರವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ. ಅಂಜೂರ ಎಂಬುದಾಗಿ ಹೇಳಿದ್ರೆ ಅದು ಇಸ್ರಾಯೇಲ್ ದೇಶ ಇರ್ಲಿ. ನೆಕ್ಸ್ಟ್ 30ನೇ ವಾಕ್ಯ ಇನ್ನೊಂದ್ಸರಿ ಓದಿ ಬದ. ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ. ನೀವಾಗಿ, ಬೇರೆ ಯಾರು ಅಲ್ಲ. ನೋ ಆನ್ ಯುವರ್ ಓನ್ ಎಂಬುದಾಗಿದೆ. ನೀವಾಗಿ ತಿಳಿದುಕೊಳ್ಳಿರಿ, ಬೇಸಿಗೆ ಹತ್ತಿರವಾಗಿದೆಯಲ್ಲ ಎಂಬುದಾಗಿ. ಅದಕ್ಕೆ ಸೂಚಕವಾಗಿ ಕೊಟ್ಟಿರುವಂತದ್ದು ಅಂಜೂರದ ವೃಕ್ಷ. ಅಂಜೂರದ ವೃಕ್ಷ ಅದು ಇಸ್ರಾಯೇಲ್. ಅದು ಮುಂದೆ ನಾವು ಅದರ ಬಗ್ಗೆ ಧ್ಯಾನ ಮಾಡೋಣ. ಆಮೇಲೆ 21ನೇ ಅಧ್ಯಾಯದ 28ನೇ ವಾಕ್ಯ, 28. ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಬಿಡುಗಡೆಯು ಹತ್ತಿರವಾಗಿದೆ. ನಮ್ಮ ಬಿಡುಗಡೆಯು ಹತ್ತಿರವಾಗಿದೆ. ನಮ್ಮ ಬಿಡುಗಡೆ ಹತ್ತಿರವಾಗಿದೆ. ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ನಾವು ನೋಟ್ ಮಾಡಿಕೊಳ್ಳೋಣ. ಒಂದು, ದೀಸ್ ಥಿಂಗ್ಸ್ ಬಿಗಿನ್ ಟು ಕಮ್ ಟು ಪಾಸ್. ಈ ಸಂಗತಿಗಳು, ಅದು ಕನ್ನಡದಲ್ಲಿ ಹೇಗೆ ಓದ್ತೀವಿ ಬ್ರದರ್? ದೀಸ್ ಥಿಂಗ್ಸ್ ಬಿಗಿನ್ ಟು ಕಮ್ ಟು ಪಾಸ್. ಈ ಸಂಗತಿಗಳು ಸಂಭವಿಸುವಾಗ. ಈ ಸಂಗತಿಗಳು ಯಾವುದು? ಆ ವಾಕ್ಯದ ಮೇಲೆ ಕೆಲವು ವಿಷಯಗಳು ಕರ್ತನು ಹೇಳಿದ್ದಾನೆ. ಮತ್ತು ನಾವು ನಮ್ಮ ಕಣ್ಣೆದುರಿಗೆ ನೋಡ್ತಾ ಇರುವಂತಹ ಸಂಗತಿಗಳು ಇವತ್ತು ಮಿಡಲ್ ಈಸ್ಟ್ ನಲ್ಲಿ ಹಮಾಸ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಆಗುತ್ತಾ ಇರುವಂತಹ ಆ ಕಾನ್ಫ್ಲಿಕ್ಟ್ ಇದೆಯಲ್ಲ, ಯುದ್ಧ, ಅದು ಸೇರಿದಂತಾಗುತ್ತೆ. ಇದೆಲ್ಲವೂ ನೋಡಿದಾಗ ಈ ಸಂಗತಿಗಳು ಸಂಭವಿಸುತ್ತಿರುವುದನ್ನು ನೋಡುವಾಗ, ಅಂದ್ರೆ ಸಂಭವಿಸಲಿಕ್ಕೆ ಪ್ರಾರಂಭವಾದಾಗ ಆ ರೀತಿಯಲ್ಲಿ ಬರುತ್ತೆ. ಆಮೇಲೆ ಅದು ನಮಗೊಂದು ವಾರ್ನಿಂಗ್ ಆಗಿದೆ. ಇಟ್ಸ್ ಎ ವಾರ್ನಿಂಗ್ ಟು ದ ಬಿಲೀವರ್ಸ್. ಇದೆಲ್ಲ ಸಂಭವಿಸುವುದನ್ನು ನೀವು ನೋಡುವಾಗ, ಇರುವಾದ್ರೆ ವೆನ್ ದೀಸ್ ಥಿಂಗ್ಸ್ ಬಿಗಿನ್ ಟು ಕಮ್ ಟು ಪಾಸ್, ಆದಾಗ ನೋಡ್ಕೊಳ್ಳಿ ಎಂಬುದಾಗಿ. ಆಮೇಲೆ ನೆಕ್ಸ್ಟ್, ಲುಕ್ ಅಪ್ ಅಂಡ್ ಲಿಫ್ಟ್ ಅಪ್ ಯುವರ್ ಹೆಡ್ಸ್. ನಿಮ್ಮ ತಲೆಗಳನ್ನು ಎತ್ತಿ ನೋಡಿರಿ. ಅದು ನಮ್ಮ ಒಂದು ನಿರೀಕ್ಷೆಯಾಗಿದೆ.
ನಾವು ತಲೆ ಎತ್ತಿ ನೋಡ್ತಾ ಇದ್ದೇವೆ, ನಮ್ಮ ಕರ್ತನು ಬರುತ್ತಿದ್ದಾನೆ, ನಮಗೊಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನಾವು ಆ ನಿರೀಕ್ಷೆಗಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಆ ನಿರೀಕ್ಷೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. ನಿರೀಕ್ಷೆಯಲ್ಲಿ ಯಾವ ನಿರೀಕ್ಷೆ ಅದು? ಅವರ್ ರಿಡೆಂಪ್ಷನ್ ಡ್ರಾಸ್ ನೈ. ನಮ್ಮ ವಿಮೋಚನೆಯು ಹತ್ತಿರವಾಗಿದೆ. ನಮ್ಮ ವಿಮೋಚನೆ, ನಮ್ಮ ಕರ್ತನು ಬರುತ್ತಾನೆ. ನಮಗೆಲ್ಲರಿಗೂ ಗೊತ್ತು, ತನ್ನ ವಿಶ್ವಾಸಿಗಳಾದಂತ ನಮ್ಮನ್ನು ನಮ್ಮ ಕರ್ತನು ಬಂದು ಕರೆದೊಯ್ತಾನೆ ಸ್ವರ್ಗ ಲೋಕಕ್ಕೆ, ತನ್ನ ಲೋಕಕ್ಕೆ, ತನ್ನ ರಾಜ್ಯಕ್ಕೆ ನಮ್ಮನ್ನು ಕರೆದೊಯ್ತಾನೆ. ಆಯ್ತು, 3 ವಿಷಯವಾಯ್ತು ಈ ಸಂಗತಿಗಳು. ಆಮೇಲೆ ತಲೆ ಎತ್ತಿ ನೋಡಿರಿ. ಆಮೇಲೆ ನಿಮ್ಮ ವಿಮೋಚನೆ. ಒಂದು ನಮಗೊಂದು ಎಚ್ಚರಿಕೆಯಾಗಿದೆ, ಇನ್ನೊಂದು ನಮ್ಮ ನಿರೀಕ್ಷೆಯಾಗಿದೆ, ಇನ್ನೊಂದು ನಾವು ನಮ್ಮ ಕರ್ತನ ಜೊತೆಲಿ ಹೋಗುವಂತದ್ದಾಗಿದೆ. 4ನೇ ವಿಷಯ, ದ ಫಿಗ್ ಟ್ರೀ, ಅಂಜೂರದ ವೃಕ್ಷ. ಇಸ್ರಾಯೇಲ್ ವಿಷಯವಾಗಿ ಹೇಳುವಾಗ 2 ವೃಕ್ಷಗಳು, ಒಂದು ಬಳ್ಳಿ. ಅದಕ್ಕೆ ಸಾಮ್ಯವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂಜೂರದ ವೃಕ್ಷ ಎಂಬುದಾಗಿ ಹೇಳಿದ್ರೆ ದಿ ನೇಷನ್ ಆಫ್ ಇಸ್ರಾಯೇಲ್, ಯಹೂದನ ದೇಶ. ಒಲಿವ್ ಟ್ರೀ, ಯಹೂದ್ಯ ಜನಾಂಗ. ಇನ್ನೊಂದು ವೈನ್, ದ್ರಾಕ್ಷ ಬಳ್ಳಿ. ದ್ರಾಕ್ಷ ಬಳ್ಳಿ ಅದು ನೋಡಿದ್ರೆ ದ ಸ್ಪಿರಿಚುವಲ್ ಜ್ಯೂಸ್, ಅವರ ಆತ್ಮೀಯತೆ ಕುರಿತಾಗಿ ನಾವು ಅದನ್ನು ನೋಡ್ತೀವಿ. ಹೀಗೆ ಅಂಜೂರದ ವೃಕ್ಷ, ಒಲಿವ್ ವೃಕ್ಷ, ದ್ರಾಕ್ಷ ಬಳ್ಳಿ. ಆಮೇಲೆ 5ನೇ ವಿಷಯ, when they now shoot forth, ಅದು ಸಿಗಿದಿದ್ದಾಗ ಅಲ್ವಾ ಬ್ರದರ್? when they now shoot forth ಎಂಬುದಾಗಿದೆ. ಆ ಅಂಜೂರದ ವೃಕ್ಷ ಸಿಗಿರಿದಾಗ ಎಂಬುದಾಗಿ. ಅದು ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಪದ ನೋಡ್ಕೊಳ್ಳಿ. ಚಿಗುರಿದಾಗ ಬ್ರದರ್. ಕರೆಕ್ಟ್, ಓಕೆ. ದೇವರು ತನ್ನ ವಾಗ್ದಾನಗಳು ನೆರವೇರಿಸುತ್ತಾ ಇದ್ದಾನೆ. ಅಂಜೂರದ ವೃಕ್ಷ ಎಲ್ಲಿ ಇತ್ತದು? ಎಲ್ಲೂ ಇರಲಿಲ್ಲ. ಸುಮಾರು AD 1800ಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಹೆಚ್ಚು ಕಮ್ಮಿ 1000 ಯಹೂದ್ಯರು ಇರಲಿಲ್ಲ. 1800 AD ಯಹೂದ್ಯರಲ್ಲಿ ಇರಲಿಕ್ಕೆ ರೋಮನ್ ಗವರ್ಮೆಂಟ್ ಅವರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಓಟಮನ್ ಸುಲ್ತಾನೇಟ್ ನ ಕಂಟ್ರೋಲ್ ಅಲ್ಲಿ ಬಂದು, ಟರ್ಕಿಶ್ ಓಟಮನ್ ಎಂಪೈರ್ ನಲ್ಲಿ ಬಂದು, ಅವರು ಕೂಡ ಇಸ್ರಾಯೇಲಿಗೆ ಅಲ್ಲಿ ಒಳಗಡೆ ಬರ್ಲಿಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಆದ್ರೂ 1000 ಜನರು ಅಲ್ಲಿ ಇದ್ದರು. ಇದನ್ನು ನೋಡ್ಬಿಟ್ಟು 1911ರಲ್ಲಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟರು. there are 2 impossibilities, ಅಸಾಧ್ಯವಾದ 2 ಸಂಗತಿಗಳಿವೆ. ಆ ಸಂಗತಿಗಳು ಏನಂದ್ರೆ, ಒಂದು ಅವರ ಪಿತೃಗಳ ದೇಶವಾದಂತ ಇಸ್ರಾಯೇಲಿಗೆ ಲೋಕದ ಎಲ್ಲಾ ಕಡೆಯಿಂದಲೂ ಯಹೂದ್ಯ ಜನಾಂಗಗಳು ಬಂದು ಸೇರಿ ಒಂದು ದೇಶವಾಗಿರ್ಲಿಕ್ಕೆ ಅಸಾಧ್ಯವಾದ ಸಂಗತಿ. ಅರ್ಥವಾಯ್ತಲ್ಲ? ಅಸಾಧ್ಯವಾದ ಒಂದು ಸಂಗತಿ. ಇಸ್ರಾಯೇಲ್ ದೇಶದಲ್ಲಿ ಯಹೂದ್ಯರು ಬಂದು ಒಂದು ದೇಶವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ 1911ರಲ್ಲಿ ಪಬ್ಲಿಷ್ ಮಾಡಿಟ್ಟಿತ್ತು. 2ನೇ ಇಂಪಾಸಿಬಿಲಿಟಿ, ಅಸಾಧ್ಯತೆ. 2ನೇದು, ಹಿಂದಿನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಹೀಬ್ರೂ ಲ್ಯಾಂಗ್ವೇಜ್, ಇಬ್ರಿಯ ಭಾಷೆ ಹೇಗೆ ಅವರು ಬಳಸ್ತಾ ಇದ್ರು, ಆ ರೀತಿಯಲ್ಲಿ ಈ ಹೀಬ್ರೂ ರಿವೈವ್ ಮಾಡಿ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಈ ಆಧುನಿಕ ಯುಗದಲ್ಲಿ ಸಾಧ್ಯವೇ ಇಲ್ಲ. 2 ಸಂಗತಿ, ಒಂದು ಇಸ್ರಾಯೇಲ್ ದೇಶ ಸಾಧ್ಯ, ಇನ್ನೊಂದು ಹೀಬ್ರೂ ಲ್ಯಾಂಗ್ವೇಜ್ ಇಂಪಾಸಿಬಲ್. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾಗೆ ನಮ್ಮ ದೇವರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಸಹೋದರರೇ, ಯಾರಾದ್ರೂ ಒಬ್ಬರು ಜೆರೆಮಿಯ 31:10ನೇ ವಾಕ್ಯ ಓದಿ. ಜೆರೆಮಿಯ 31:10. ಓ ye nations, he that scattered Israel will gather him and keep him as a shepherd his flock. ಕನ್ನಡ ಓದಿ. ಜನಾಂಗಗಳೇ, ಯೆಹೋವನ ವಾಕ್ಯವನ್ನ ಕೇಳಿರಿ, ದೂರ ದೀಪಗಳಲ್ಲಿ ಸಾರಿರಿ. ಇಸ್ರಾಯೇಲರನ್ನು ಚದುರಿಸಿದ ಆತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು ಎಂದು ಪ್ರಕಟಿಸಿರಿ.
ನೋಡಿದ್ರ ಯೆಹೋವ ದೇವರು ಹೇಳ್ತಾ ಇದ್ದಾನೆ, ಅವರನ್ನು ಚೇತರಿಸದಂತ ಯೆಹೋವ ದೇವರು ಹೇಳ್ತಾ ಇದ್ದಾನೆ ಜನಾಂಗಗಳಿಗೆ. ಇವತ್ತು ಯಾವ ಜನಾಂಗಗಳು ಇಸ್ರಾಯೇಲಿಗೆ ವಿರುದ್ಧವಾಗಿ ನಿಂತಿದ್ದಾರೋ ಆ ಜನಾಂಗಗಳಿಗೆ ಯೆಹೋವನು ಹೇಳ್ತಾ ಇದ್ದಾನೆ, ಅವರನ್ನು ಚೇತರಿಸಿದ ಯೆಹೋವ ದೇವರು ಅವರನ್ನು ವಾಪಸ್ ತರುತ್ತಾನೆ. ಒಬ್ಬ ಕುರುಬನು ತನ್ನ ಮಂದೆಯನ್ನು ಕಾಯುವ ಪ್ರಕಾರವಾಗಿ ಅವರನ್ನು ಅವನು ಕಾಯುತ್ತಾನೆ. ಇಂದು ಇಸ್ರಾಯೇಲನ್ನು ಕಾಯುವುದು ಯಾರು? ಬ್ರಿಟನ್ ಅಲ್ಲ, ಅಮೆರಿಕ ಅಲ್ಲ, ಇಂದು ಯಾರು ಅವನ ಸೈಡ್ ನಲ್ಲಿಲ್ಲ. ಎಲ್ಲರೂ ಅವರಿಗೆ ವಿರುದ್ಧವಾಗಿದ್ದಾರೆ. ಅದು ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಸುಮಾರು 2600 ವರ್ಷ ಹಿಂದೆಯೇ ಸರ್ವಶಕ್ತನಾದ ದೇವರು ತನ್ನ ಬುಕ್ಕಿನಲ್ಲಿ ಬರೆಸಿ ಇಟ್ಟಿದ್ದಾನೆ. ಅವರನ್ನು ಚದುರಿಸಿದ ಆ ದೇವರು ಅವರನ್ನು ವಾಪಸ್ ತಂದು ಅವರ ದೇಶದಲ್ಲಿ ನೆಲೆಗೊಳಿಸುತ್ತಾನೆ ಎಂಬುದಾಗಿ ಅದು ಅವರಿಗೆ ಗೊತ್ತಿಲ್ಲ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದವರಿಗೆ ಗೊತ್ತಿರಲಿಲ್ಲ. 1900 6 ವರ್ಷಗಳಾದ ಮೇಲೆ 1911ರಲ್ಲಿ ಅವರು ಆ ರೀತಿಯಲ್ಲಿ ಪಬ್ಲಿಷ್ ಮಾಡಿದ್ರೆ 1917ರಲ್ಲಿ 17 ನವೆಂಬರ್ನಲ್ಲಿ ಅದೇ ಬ್ರಿಟಿಷ್ ಗವರ್ಮೆಂಟ್ ಒಂದು ಡಿಕ್ಲರೇಷನ್ ಇಶ್ಯೂ ಮಾಡ್ತಾನೆ, ದಿ ಬಾಲ್ಫೋರ್ ಡಿಕ್ಲರೇಷನ್. ಅದೇನಂದ್ರೆ, ಅಂದು ಸೂರ್ಯ ಅಸ್ತಮಿಸದ ಒಂದು ಸಾಮ್ರಾಜ್ಯವಾಗಿ ದ ಗ್ರೇಟ್ ಬ್ರಿಟನ್ ಇತ್ತು. ಅವರ ಸ್ವಾಧೀನದಲ್ಲೇ ಇತ್ತು ಪ್ರಪಂಚ. ಅಂತ ಸಂದರ್ಭದಲ್ಲಿ ಬಾಲ್ಫೋರ್ ಡಿಕ್ಲರೇಷನ್ ಅವರು ಇಶ್ಯೂ ಮಾಡಿ ಹೇಳ್ತಾ ಇದ್ದಾರೆ, ಅವರ ಪಿತೃಗಳ ದೇಶವಾದಂತಹ ಇಸ್ರಾಯೇಲ್ನಲ್ಲಿ ಯಹೂದ್ಯರಿಗೆ ಒಂದು ದೇಶ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬ್ರಿಟಿಷ್ ಕ್ರೌನ್ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಎಲ್ಲಾ ಸಹಾಯವು ಮಾಡಿ ಕೊಡುತ್ತೆ ಎಂಬುದಾಗಿ. ಯಾರು ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು? ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದಲ್ಲ, ಸ್ವರ್ಗದ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ತನ್ನ ವಾಗ್ದಾನಗಳು ನೆರವೇರಿಸಲಿಕ್ಕಾಗಿ. ಹಾಗೆಯೇ 1919ರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಮಿಡಲ್ ಈಸ್ಟಿನ ಬ್ರಿಟಿಷ್ ಕಮಾಂಡರ್ ಆಗಿದ್ದಂತ ಅಲೆನ್ ಬಿಗೆ ಒಂದು ಡೈರೆಕ್ಷನ್ ಕೊಡ್ತಾರೆ. ಈ 1919 ಡಿಸೆಂಬರ್ ನಲ್ಲಿ ಆಗುವಂತ ಕ್ರಿಸ್ಮಸ್ ನಲ್ಲಿ, ಆ ಕ್ರಿಸ್ಮಸ್ ಸಮಯದಲ್ಲಿ ಬ್ರಿಟಿಷ್ ಕ್ರೌನಿಗೆ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ಗೆ ಜೆರುಸಲೇಮ್ ಒಂದು ಪ್ರೆಸೆಂಟ್ ಆಗಿ ನೀನೇ ಕೊಡ್ಬೇಕು ಎಂಬುದಾಗಿ. ಟರ್ಕಿಶ್ ಆಟೋಮನ್ ಎಂಪೈರ್ ನ ಕಂಟ್ರೋಲ್ ನಲ್ಲಿ ಇದ್ದಂತ ಜೆರುಸಲೇಮ್ ಬ್ರಿಟಿಷ್ ಗವರ್ಮೆಂಟ್ಗೆ ಪ್ರೆಸೆಂಟ್ ಆಗಿ ಕೊಡ್ಬೇಕಂತ ಹೇಳಿ ಬ್ರಿಟನ್ ಮಿಡಲ್ ಈಸ್ಟ್ ನ ಕಮಾಂಡರ್ಗೆ ಡೈರೆಕ್ಷನ್ ಕೊಡ್ಬೇಕಾದ್ರೆ ಅದು ಯಾರಿಂದ ಸಾಧ್ಯವಾಗುತ್ತೆ? ಆದ್ರೆ ಒಂದು ಗನ್ ಶೂಟ್ ಕೂಡ ಫೈರ್ ಮಾಡದೆ ಅಲೆನ್ ಬಿ, ಬ್ರಿಟಿಷ್ ಕಮಾಂಡರ್ ಅಲೆನ್ ಬಿ ತನ್ನ ಸೈನ್ಯಗಳನ್ನು ತೆಗೆದುಕೊಂಡು ಹೋಗಿ ಆ ಜೆರುಸಲೇಮ್ ಸ್ವಂತ ಮಾಡಿಕೊಂಡನು, ವಶಪಡಿಸಿಕೊಂಡನು. ಹಾಗೆಯೇ ಬ್ರಿಟಿಷ್ ಗವರ್ಮೆಂಟ್ ಅದು ಹ್ಯಾಂಡ್ ಓವರ್ ಮಾಡಿತ್ತು 1919ರಲ್ಲಿ. ಇಟ್ ವಾಸ್ ಅನ್ ಇಂಪಾಸಿಬಿಲಿಟಿ ಬಟ್ ದ ಲಾರ್ಡ್ ಮೇಡ್ ಇಟ್ ಪಾಸಿಬಲ್. ಅಸಾಧ್ಯವಾದನ್ನು ಸರ್ವಶಕ್ತನಾದ ದೇವರು ಸಾಧ್ಯ ಮಾಡಿ ಕೊಟ್ಟನು. ಇನ್ನು ಚರಿತ್ರೆ ನಾವು ಸ್ಟಡಿ ಮಾಡೋದಾದರೆ ದಿವಸಗಳು ವಾರಗಳು ಬೇಕು, ಅದನ್ನ ಸರಿಯಾಗಿ ಡಿಸ್ಕಸ್ ಮಾಡಿಕೊಂಡು ಹೋಗ್ಲಿಕ್ಕೆ. 1948 ಮೇ 14ನೇ ತಾರೀಕು ಇಸ್ರಾಯೇಲ್ ವಾಸ್ ಬೋರ್ನ್ ಎನ್ಯೂ. ಹೊಸದಾಗಿ ಇಸ್ರಾಯೇಲ್ ದೇಶ ಜನಿಸಿತ್ತು. ಎಲ್ಲಿ? ಅವರ ಪಿತೃಗಳ ದೇಶದಲ್ಲಿ, ಅವರ ಪಿತೃಗಳ ರಾಜ್ಯದಲ್ಲಿ ಅವರಿಗೆ ಒಂದು ದೇಶವಾಗಿ ಅವರು ಜನಿಸಿ ಬಿದ್ದಿದೆ. ಒಂದು ಸಣ್ಣ ಕೂಸಾಗಿ ಬಿದ್ದಿರುವಾಗ 1948ರಲ್ಲಿ ಸುತ್ತಲೂ ಇದ್ದಂತ ಅರೇಬಿಯನ್ ದೇಶಗಳೆಲ್ಲ ಅವರ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರು. ಜನಿಸಿ ಬಿದ್ದಂತ ಒಂದು ಮಗು ಅದೇನು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಮಿಲಿಟರಿ ಇದೆಯಾ? ಅದಕ್ಕೆ ಒಂದು ಗವರ್ಮೆಂಟ್ ಇದೆಯಾ? ಒಂದು ಸ್ಟೆಬಿಲಿಟಿ ಇದೆಯಾ? ಅವ್ರಿಗೆ ಯಾವ ಸ್ಥಾಯಿ ಆದದ್ದೇನಿದೆ? ಎಂಥದ್ದು ಇರಲಿಲ್ಲ. ಜನಿಸಿ ಬಿದ್ದ ತಕ್ಷಣವೇ ಸುತ್ತಲೂ ಬಿದ್ದಂತ ಅನೇಕ ಅರೇಬಿಯನ್ ರಾಜ್ಯಗಳು ದೇಶಗಳು ಅವರಿಗೆ ವಿರುದ್ಧವಾಗಿ ಕೂಡಿ ಬಂದರು. ಅವರನ್ನು ನಿರ್ನಾಮ ಮಾಡಬೇಕು ಎಂಬುದಾಗಿ the newborn Israel, all the Arab legions gathered together against them. ಅವರಿಗೆ ವಿರುದ್ಧವಾಗಿ ಎಲ್ಲರೂ ಕೂಡಿ ಬಂದರು. ಆದರೆ ಅವರಿಗೆ ಸಹಾಯವಾಗಿ ಯಾರಿದ್ದರು? ಯಾರು ಇರಲಿಲ್ಲ. ಅವರನ್ನು ವಾಪಸ್ ತರ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಮಾತ್ರ ಅವರ ಸೈಡಿಗಿದ್ದ. ಆ ದೇವರು ಅವರಿಗಾಗಿ ಫೈಟ್ ಮಾಡಿದ್ದ.
ಪ್ರಿಯರೇ, ಬ್ರಿಟಿಷ್ ಗವರ್ಮೆಂಟ್ ಅವರಿಗೆ ಹೆಲ್ಪ್ ಮಾಡಿದ್ರು. ಯಾವಾಗ? ವೆನ್ ಬ್ರಿಟನ್ ವಾಸ್ ನೇಮ್ಡ್ ಆಸ್ ದ ಗ್ರೇಟ್ ಬ್ರಿಟನ್. ಅವರ ಸಾಮ್ರಾಜ್ಯದಲ್ಲಿ ಎಂದಿಗೂ ಸೂರ್ಯ ಅಸ್ತಮಿಸುತ್ತಿರಲಿಲ್ಲ. ಅಂದ ವಿಶಾಲವಾದಂತ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಅವರಿಗೆ ದೇಶಗಳು ಅಧಿಕಾರಗಳು ಇದ್ದ ಸಮಯ. ಆ ಸಮಯದಲ್ಲಿ ಅವರು ಇಸ್ರಾಯೇಲಿಗೆ ಬೇಕಾದಷ್ಟು ಸಹಾಯ ಮಾಡಿದ್ರು. ಅವರೇ ಇಸ್ರಾಯೇಲಿಗೆ ಸಹಾಯ ಮಾಡಿ ಅವರ ಪಿತೃಗಳ ಸ್ಥಳದಲ್ಲಿ ಅವರಿಗೆ ಒಂದು ಸ್ವಂತ ದೇಶವಾಗಿ ಮಾಡ್ಲಿಕ್ಕೆ ಸಹಾಯ ಮಾಡಿದ್ದು. ಆದ್ರೆ ಡೇ ಬೈ ಡೇ ಅವರ ಫ್ರೆಂಡ್ಸ್ ಆಗಿದ್ದವರು, ಅವರಿಗೆ ಸಹಾಯವಾಗಿದ್ದವರು ಎಲ್ಲ ಹಿಂಜಾರಿ ಹೋದ್ರು, ಹಿಂದಕ್ಕೆ ಹೋದ್ರು. ಇಲ್ಲ, ಇವರಿಗೆ ಸಹಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅರಬಿಗಳೆಲ್ಲರೂ ಬ್ರಿಟನ್ಗೆ ಅಗೇನ್ಸ್ಟ್ ಆಯ್ತು. ಬ್ರಿಟನ್ಗೆ ಅಗೇನ್ಸ್ಟ್ ಆದಾಗ ಇಲ್ಲ, ಇಸ್ರಾಯೇಲ್ ಸವಾಸ ನಮಗೆ ಬೇಕಾಗಿಲ್ಲ ಎಂಬುದಾಗಿ ಒಂದು ಸಮಯದಲ್ಲಿ ದೇ ವಿತ್ಡ್ರೂ ದೇರ್ ಓನ್ ಬಾಲ್ಫೋರ್ ಡಿಕ್ಲರೇಷನ್. 1917ರಲ್ಲಿ ಡಿಕ್ಲೇರ್ ಮಾಡಿದಂತ ಬಾಲ್ಫೋರ್ ಡಿಕ್ಲರೇಷನ್ ಅವ್ರು ವಿತ್ಡ್ರಾ ಮಾಡಿಬಿಟ್ರು. ಅದು ನಾವು ವಾಪಸ್ ಪಡಿತಾ ಇದ್ದೇವೆ ಎಂಬುದಾಗಿ ತೆಗೆದುಬಿಟ್ರು. ಪ್ರಿಯರೇ, ಒಂದು ಆಲೋಚಿಸಿ ನೋಡಿ, ಆ ದಿವಸದಿಂದ ಇಲ್ಲಿವರೆಗೆ ಇವತ್ತು ಗ್ರೇಟ್ ಬ್ರಿಟನ್ ಎಲ್ಲಿದೆ? ಗ್ರೇಟ್ ಬ್ರಿಟನ್ ಎಲ್ಲಿದೆ? ಇವತ್ತು ಬ್ರಿಟಿಷ್ ಕಾಮನ್ವೆಲ್ತ್ ಎಂಬುದಾಗಿದೆ. ಹೆಚ್ಚು ಕಮ್ಮಿ 50 ದೇಶಗಳು ಆ ಕಾಮನ್ವೆಲ್ತ್ ನಲ್ಲಿದೆ. ಆದ್ರೆ ಗ್ರೇಟ್ ಬ್ರಿಟನ್ ಎಲ್ಲಿದೆ? ಗ್ರೇಟ್ ಹೋಯ್ತು, ದೇವರು ತೆಗೆದು ಬಿಟ್ರು ಅದರ ಟೈಟಿಲ್ ಗ್ರೇಟ್. ಬ್ರಿಟನ್ ಇದೆಯಾ ಇವತ್ತು? ಇಲ್ಲ, ಬ್ರಿಟನ್ ಇಲ್ಲ. ಮತ್ತೆ ಏನಿದೆ? ದಿ ಯುನೈಟೆಡ್ ಕಿಂಗ್ಡಮ್, UK ಅಷ್ಟೇ. ನೋಡಿ, ದೇವರು ತನ್ನ ವಾಗ್ದಾನವನ್ನು ತನ್ನ ಮಕ್ಕಳ ವಿಷಯದಲ್ಲಿ ನೆರವೇರಿಸ್ತಾ ಇದ್ದಾನೆ. ಕರ್ತನು ಒಂದು ಕಡೆ ಹೇಳ್ತಾ ಇದ್ದಾನೆ, Genesis 12:3, ನಿನ್ನನ್ನು ಅವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು. ಅದೇ ಆಗಿದ್ದು. ಬ್ರಿಟನ್ ಹೆಲ್ಪ್ ಮಾಡಿದಷ್ಟು ದಿವಸ ಬ್ರಿಟನ್ ವಾಸ್ ಗ್ರೋಯಿಂಗ್ ಮೋರ್ ಅಂಡ್ ಮೋರ್ ಅಬೌವ್ ಅಂಡ್ ಹೈ. ಅವರು ಯಾವಾಗ ಇಸ್ರಾಯೇಲಿಗೆ ಸಪೋರ್ಟ್ ಮಾಡದೆ ದೂರ ನಿಂತರು, ಆವಾಗ ದೇವರವರನ್ನ ಕೈ ಬಿಟ್ಟ ಹಾಗಾಯ್ತು. 1962ರಲ್ಲಿ ಸ್ವಂತ ದೇಶವಾದಾಗ ಅನೇಕ ಯಹೂದ್ಯರು ಲೋಕದ ನಾನಾ ಕಡೆಗಳಿಂದಲೂ ಶಿಪ್ಗಳಲ್ಲಿ, ಫ್ಲೈಟ್ಗಳಲ್ಲಿ ಇಸ್ರಾಯೇಲ್ ದೇಶಕ್ಕೆ ಬರಕ್ ತೊಡಗಿದ್ರು. ಒಂದು ಸಾರಿ 1900ರಲ್ಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಒಂದು ಹಡಗು ತುಂಬಾ ಯಹೂದ್ಯರು ಬಂದರು. ಹೆಚ್ಚು ಕಮ್ಮಿ 1000 ಯಹೂದ್ಯರು ಒಂದು ಹಡಗು ತುಂಬಾ ಬಂದು ಮೆಡಿಟರೇನಿಯನ್ ಸಮುದ್ರದಲ್ಲಿ ನಿಂತುಕೊಂಡು ಅವರ ಸ್ವಂತ ದೇಶ ನೋಡ್ತಾ ಇದ್ದಾರೆ. ಇವು ನಮ್ಮ ಪಿತೃಗಳ ದೇಶಕ್ಕೆ ನಾವು ಬರ್ತಾ ಇದ್ದೇವೆ ಎಂಬುದಾಗಿ ನೋಡ್ತಾ ಇರುವಾಗ ಬ್ರಿಟಿಷ್ ನೇವಿ ಆ ಹಡಗನ್ನು ಆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಮುಳುಗಿಸೇ ಬಿಟ್ರು. ಪ್ರಿಯರೇ, ಯಾವಿಸಿಕೊಳ್ಳಿ, ಅವರ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದಂತ ಅವರ ಸ್ವಂತ ದೇಶ ಅಲ್ಲಿ ಕಣ್ಣದೆ ಕಾಣ್ತಾ ಇದೆ. ಆ ಸಮಯದಲ್ಲಿ ಬ್ರಿಟಿಷ್ ನೇವಿ ಅವರ ಹಡಗನ್ನು ಮುಳುಗಿಸಿ 1000 ಜನರನ್ನು ಸಾಯಿಸಿದರು. ಮತ್ತು ನೆಕ್ಸ್ಟ್ ಬರ್ಲಿಕ್ಕಿರುವಂತ ಅನೇಕ ಶಿಪ್ಗಳನ್ನು ಒಳಗಡೆ ಬಿಡ್ತಿರ್ಲಿಲ್ಲ, ವಾಪಸ್ ಕಳಿಸ್ತಾ ಇದ್ರು. ಆಮೇಲೆ ಫೈನಲ್ ಆಗಿ ಅಮೆರಿಕ ಇಂಟರ್ಫಿಯರ್ ಆಯ್ತು. ಪ್ರೆಸಿಡೆಂಟ್ ಟ್ರೂಮ್ಯಾನ್ ಒಂದು ಡೈರೆಕ್ಷನ್ ಇತ್ತು ಗವರ್ಮೆಂಟ್ಗೆ, ಅಟ್ಲೀಸ್ಟ್ 10,000 Jews must be permitted to enter into the land ಎಂಬುದಾಗಿ. ಒಂದು 10,000 ಜನರಿಗೆ ನೀವು ಪರ್ಮಿಷನ್ ಕೊಡಬೇಕು ಅವರ ಸ್ವಂತ ದೇಶಕ್ಕೆ ಸೇರಲಿಕ್ಕೆ. ಬ್ರಿಟನ್ ಅದು ಒಬ್ಲೈಜ್ ಮಾಡಲೇಬೇಕಿತ್ತು. ಹಾಗೆ ಅಮೆರಿಕ ಇಂಟರ್ಫಿಯರ್ ಆಗಿದ್ದಕ್ಕೆ ಯಹೂದ್ಯ ಜನಾಂಗಕ್ಕೆ ಮತ್ತೆ ಇಸ್ರಾಯೇಲಿಗೆ ಬರ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲವಾದ್ರೆ ಸಾಧ್ಯವಾಗುತ್ತಿರಲಿಲ್ಲ. ಪ್ರಿಯರೇ, ನಾವೇನ್ ನೋಡ್ತಾ ಇದ್ದೇವೆ? ಅಂಜೂರದ ವೃಕ್ಷ ಚಿಗುರುತ್ತಾ ಇದೆ ಎಂಬುದಾಗಿ ನಾವು ತೋರಿಸ್ತಾ ಇಲ್ಲ. ಇವತ್ತವರು ಇಸ್ರಾಯೇಲ್ ಈಸ್ ಒನ್ ಆಫ್ ದಿ ಡೆವಲಪ್ಡ್ ಕಂಟ್ರೀಸ್ ಇನ್ ದಿ ಮಿಡಲ್ ಈಸ್ಟ್. ಅವರೊಂದು ಸೂಪರ್ ಪವರ್ ಆಗಿದೆ ಮಿಡಲ್ ಈಸ್ಟ್ ನಲ್ಲಿ. ಯಾರಿಗೂ ಗೊತ್ತಿಲ್ಲ ಅವರ ಆ ಒಂದು ಕೆಪಾಸಿಟಿ ಎಷ್ಟರ ಮಟ್ಟಿಗಿದೆ ಎಂಬುದಾಗಿ. ಈಗ ಇವತ್ತು ಯುದ್ಧ ನಡೀತಾ ಇದೆಯಲ್ಲ, ಯುದ್ಧ ನಡೀಲಿಕ್ಕೆ ಕಾರಣವೇನು? ಯೆರೂಸಲೇಮ್ ನಮ್ದು, ಇಸ್ರಾಯೇಲ್ ನಮ್ದು, ಯಹೂದ್ಯರು ಯಾರು ಇಲ್ಲಿ ಇರಬಾರದು. ಇರಾನಿಯನ್ ಪ್ರೆಸಿಡೆಂಟ್ ಕೆಲವು ವರ್ಷಗಳ ಹಿಂದೆ ಅಹ್ಮದ್ ನಿಜಾದ್ ಹೇಳಿದ್ದೇನೋ,
will not be satisfied until wipe out Israel from the world map. World ತನಕ ನಾವು ಸುಮ್ಮನಿರಲ್ಲ. ಆಗುತ್ತಾ? ಇಸ್ರಾಯೇಲ್ ಅನ್ನು ತೆಗೆದು ಹಾಕಲಿಕ್ಕೆ ಆಗುತ್ತಾ? ಅಬ್ರಾಮ್ ಬ್ರದರ್, we will not be satisfied until ನಾವು ನಮ್ಗೆ ಆ ಸ್ಟೇಟ್ಮೆಂಟ್ ಕೇಳಿಸ್ಲಿಲ್ಲ, ವಾಯ್ಸ್ ಬ್ರೇಕ್ ಆಯ್ತು. ಮತ್ತೊಂದ್ಸರಿ ಹೇಳಿ ಬ್ರದರ್ ಆ ಸ್ಟೇಟ್ಮೆಂಟ್ ನ. We will not be satisfied until we wipe out Israel from the world map. ಗೊತ್ತಾಯ್ತಾ? ವರ್ಲ್ಡ್ ಮ್ಯಾಪ್ ನಿಂದ ಇಸ್ರೇಲ್ ಅನ್ನು ತೆಗೆದು ಹಾಕೋ ತನಕ ನಾವು ಸುಮ್ಮನೆ ಇರಲ್ಲ. ತೆಗೆದು ಹಾಕ್ಲಿಕ್ಕೆ ಆಗುತ್ತಾ? ದೇವರ ವಾಕ್ಯ ಏನ್ ಹೇಳುತ್ತೆ? ಯೆರೆಮೀಯನ ಪುಸ್ತಕದಲ್ಲಿ ಅದು ನಾವು ನೋಡ್ತೇವೆ. 2-3 ಕಡೆ ಇದೆ. ಏನಂತೆ? ಹಗಲು ರಾತ್ರಿ ಆಗಲಿಕ್ಕೆ ನಾನು ಈ ಸೋಲಾರ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ದೇನಲ್ಲ, ಅದು ನೀವು ಚೇಂಜ್ ಮಾಡಿದ್ರೆ ನಾನೇ ಇಸ್ರಾಯೇಲ್ ಅನ್ನು ಒಂದು ದೇಶವಾಗಿ, ಒಂದು ಜನಾಂಗವಾಗಿ ಉಳಿಯದ ಹಾಗೆ ಅವರನ್ನು ತೆಗೆದುಹಾಕಿಬಿಡ್ತೇನೆ. ನೀವೇನ್ ಮಾಡ್ಬೇಕು? ಈ ರಾತ್ರಿ ಹಗಲು ಇವತ್ತಾಗುತ್ತಾ ಇರುವಂತದನ್ನ ನೀವು ನಿಲ್ಲಿಸಬೇಕು. ಅಂದ್ರೆ ದಿ ಸೋಲಾರ್ ಸಿಸ್ಟಮ್ ಮಸ್ಟ್ ಬಿ ಚೇಂಜ್ಡ್ ಬೈ ಯು. ಇರಾನ್ ಆದ್ರೆ ಇರಾನ್, ಇಲ್ಲ ಬೇರೆ ಇಸ್ಲಾಮಿಕ್ ಕಂಟ್ರೀಸ್ ಆದ್ರೆ ಇಸ್ಲಾಮಿಕ್ ಕಂಟ್ರೀಸ್, ಯಾರಾದ್ರೂ ಆಗ್ಲಿ, ನೀವು ಯಾರಾದ್ರೂ ಆ ರೀತಿಯಾಗಿ ಮಾಡಿದ್ರೆ ಐ ವಿಲ್ ಡಿಸ್ಟ್ರಾಯ್ ಇಸ್ರಾಯೇಲ್ ಎಂಬುದಾಗಿ, ದಟ್ ಇಸ್ರಾಯೇಲ್ ಶಾಲ್ ನಾಟ್ ಬಿ ಎ ನೇಷನ್. ಇಸ್ರಾಯೇಲ್ ಒಂದು ಜನಾಂಗವಾಗಿ ಉಳಿಯದ ಹಾಗೆ ನಾನೇ ಅವರನ್ನು ತೆಗೆದುಹಾಕಿಬಿಡ್ತಾನೆ ಎಂಬುದಾಗಿ ನಮ್ಮ ದೇವರು ಹೇಳ್ತಾ ಇದ್ದಾನೆ. ಆಗುವ ಕೆಲಸನಾ? ಇಲ್ಲ. ಈಗ ಇಸ್ರೇಲ್ ಅಲ್ಲಿ ಒಂದು ದೇಶವಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹೇಳಿದ್ದಾದ್ರೆ, ನೆಕ್ಸ್ಟ್ ಅವರು ಹೇಳಿದ್ದು Hebrew language cannot be revived and used in the Middle East ಎಂಬುದಾಗಿ. ಮಿಡಿಲ್ ಈಸ್ಟ್ ನಲ್ಲಿ ಹೀಬ್ರೂ ಲ್ಯಾಂಗ್ವೇಜ್ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸುಮಾರು 2000 ವರ್ಷದಿಂದ ಅವರಿಗೆ ಸ್ವಂತ ಲ್ಯಾಂಗ್ವೇಜ್ ಇರಲಿಲ್ಲ. ಅವರು ಯಾವ ಯಾವ ದೇಶಕ್ಕೆ ಚೆದರಿ ಹೋಗಿದ್ರು ಆ ದೇಶದ ಭಾಷೆಗಳನ್ನು ಅವರು ಮಾತಾಡ್ತಾ ಇದ್ದರು. ಆ ದೇಶಗಳಲ್ಲಿ ಅವರ ಮಕ್ಕಳು ಬೆಳೆದು ಬಂದಿದ್ದಾರೆ. ಆ ದೇಶದ ಭಾಷೆ ಅವರ ಮಕ್ಕಳಿಗೆ ಗೊತ್ತಿದ್ದು. ಹೀಬ್ರೂ ಲ್ಯಾಂಗ್ವೇಜ್ ಅವರಿಗೆ ಎಲ್ಲಿ ಗೊತ್ತಿತ್ತು? ಈಗ ನಿಮ್ಮಲ್ಲಿ ಅನೇಕರು ಬೇರೆ ಸ್ಟೇಟ್ ನಿಂದ ಇಲ್ಲಿ ಬಂದಿರ್ತೀರಾ, ಕನ್ನಡ ಕಲಿದಿರ್ತೀರಾ. ಈಗ ನಾನು ಕೂಡ ಅಷ್ಟೇ. ಆದ್ರೆ ನನ್ನ ಮಕ್ಕಳಿಗೆ ನಮ್ಮ ಮದರ್ ಟಂಗ್ ಮಲಯಾಳಂ ಓದಲಿಕ್ಕೂ ಬರೀಲಿಕ್ಕೂ ಬರುತ್ತೆ, ಮೊಮ್ಮಕ್ಕಳಿಗೂ ಬರುತ್ತೆ. ಎಲ್ಲರೂ ಆ ರೀತಿಯಾಗಿ ಕಲಿಸಲ್ಲ. ಇಸ್ರಾಯೇಲರು ಅಷ್ಟೇ. ನಾವು ಬಂದೀಗ 60 ವರ್ಷ ಇನ್ನೂ ಆಗಿಲ್ಲ. ಇಸ್ರಾಯೇಲರು ಸುಮಾರು 2000 ವರ್ಷದಿಂದ ಅವರ ಸ್ವಂತ ದೇಶದಲ್ಲಿ ಇಲ್ಲ, ಅವರ ಸ್ವಂತ ಲ್ಯಾಂಗ್ವೇಜ್ ಅವರು ಯೂಸ್ ಮಾಡ್ತಾ ಇಲ್ಲ. ಹಾಗಿರುವಾಗ ಸ್ವಂತ ಲ್ಯಾಂಗ್ವೇಜ್ ಇಸ್ರಾಯೇಲ್ ದೇಶದಲ್ಲಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಸಾಧ್ಯವಿಲ್ಲ. ಅದೇ ತಿಳಿದುಕೊಂಡವರಾಗಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹೇಳಿದ್ದು, ಇಟ್ ಇಸ್ ಇಂಪಾಸಿಬಲ್ ಟು ಯೂಸ್ ದಿ ಲ್ಯಾಂಗ್ವೇಜ್ ಆಫ್ ಹೀಬ್ರೂ ಅಗೈನ್ ಇನ್ ದೇರ್ ಲ್ಯಾಂಡ್ ಎಂಬುದಾಗಿ ಹೇಳಿದ್ದು, ಅದು ಅಸಾಧ್ಯ ಎಂಬುದಾಗಿ. ಆದ್ರೆ ಇವತ್ತು ಇಸ್ರಾಯೇಲ್ ನಲ್ಲಿ ಅವರ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದಿದೆ? ಹೀಬ್ರೂ. ಅದಕ್ಕೆ ಕಾರಣವೇನು? ಬ್ರದರ್ ಯಾರಾದ್ರೂ ಒಬ್ಬರು ಸೆಫನ್ಯ 3:9 ಓದಿ. ಸೆಫನ್ಯನ ಪುಸ್ತಕ 3:9. ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನು ಎತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನ ಮಾರ್ಪಡಿಸಿ ಶುದ್ಧ ಮಾಡುವನು. ಎಷ್ಟು ಮಟ್ಟಿಗೆ ಅದು ಸರಿ ಇದೆಯೋ ನನಗೆ ಗೊತ್ತಿಲ್ಲ. ಇಂಗ್ಲಿಷ್ ಯಾರಾದ್ರೂ ಓದಿ, ಬೇರೆ ಲ್ಯಾಂಗ್ವೇಜ್ ಓದಿ ನೋಡಿ. ಅಂದ್ರೆ ಅವರಿಗೆ ಒಂದೇ ಕ್ಲಿಯರ್ ಆದಂತ ಒಂದು ಭಾಷೆ ಅವರಿಗೆ ಕೊಡ್ತಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾನೆ. ಓಕೆ, ಈಗ ಅಮೆರಿಕ ಕೂಡ ಇವತ್ತು ಅವರಿಗೆ ಸಪೋರ್ಟ್ ಇಲ್ಲ. ಒಂದು ಕಾಲದಲ್ಲಿ ಪ್ರಪಂಚಕ್ಕೆ ಸೂಪರ್ ಪವರ್ ಆಗಿದ್ದಂತ ಅಮೆರಿಕ ಇವತ್ತು ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲ. ಇಲ್ಲಿಯವರೆಗೆ ಇಸ್ರಾಯೇಲಿಗೆ ವಿರುದ್ಧವಾಗಿ ಏನಾದ್ರೂ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕಾದ್ರೆ UN ನಲ್ಲಿ ಅಮೆರಿಕ ವೀಟೋ ಮಾಡ್ತಾ ಇತ್ತು. ಒಬಾಮ ಕಾಲದಿಂದ ಆ ವೀಟೋ ಪವರ್ ಇಸ್ರಾಯೇಲಿಗೆ ವಿರುದ್ಧವಾಗಿ ಬಂದ ರೆಸಲ್ಯೂಷನ್ಗೆ ಅವರು ಮಾಡ್ತಿರ್ಲಿಲ್ಲ. ಇವತ್ತೇನಾಗಿದೆ? ವೆಸ್ಟ್ ಬ್ಯಾಂಕ್ ಬಿಟ್ಟುಕೊಡ್ಬೇಕಂತ ರೆಸಲ್ಯೂಷನ್ ಆಗಿದೆ, ಜೆರುಸಲೇಂ ಬಿಟ್ಟುಕೊಡ್ಬೇಕಂತ ರೆಸಲ್ಯೂಷನ್ ಆಗಿದೆ. ಅನೇಕ ಸ್ಥಳಗಳು ಇಸ್ರಾಯೇಲ್ನವರು ಪ್ಯಾಲೆಸ್ಟೈನಿಯನ್ಸ್ಗೆ, ಹಮಾಸ್ಗೆ ಬಿಟ್ಟುಕೊಡ್ಬೇಕಂತ ಆರ್ಡರ್ ಮಾಡಿ ಇರ್ತಾರೆ. ಅದು ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸವಲ್ಲ.
ಒಂದು ದೊಡ್ಡ ಯುದ್ಧವೇ ಆಗಬೇಕು. ಪ್ರಿಯರೇ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನಾವು. ಇಸ್ರಾಯೇಲ್ ಯಾರಿಗೆ ಸಂಬಂಧಪಟ್ಟಿದ್ದು? ಟು ಹೂಮ್ ಡಸ್ ದಿ ಲ್ಯಾಂಡ್ ಆಫ್ ಇಸ್ರಾಯೇಲ್ ಬಿಲಾಂಗ್? ಇಸ್ರೇಲ್ ದೇಶ ಯಾರಿಗೆ ಸಂಬಂಧಪಟ್ಟಿದ್ದು? ಯಾರಾದ್ರೂ ಓದಿ ಬ್ರದರ್. ಜೆನೆಸಿಸ್ 12:7 ಆದಿಕಾಂಡ. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಸಾಕು ತನಗೆ ಸಾಕು ಸಾಕು ಬ್ರದರ್. ಅಬ್ರಹಾಮಿಗೆ ಹೇಳಿದ್ದು, ನಿನ್ನ ಸಂತಾನಕ್ಕೆ ಈ ದೇಶ, ನೀನಿರುವಂತ ಈ ಕನಾನ್ ದೇಶ ನಾನು ಕೊಡ್ತೇನೆ. ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿದ ದೇವರು ಹೇಳ್ತಾ ಇದ್ದಾನೆ, ಈ ದೇಶ ನಿನ್ನ ಜನಗಳಿಗೆ, ನಿನ್ನ ಮಕ್ಕಳಿಗೆ ನಾನು ಕೊಡುತ್ತೇನೆ. ಆಮೇಲೆ 17:8 ಅದೇ ಜೆನೆಸಿಸ್ 17:8. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ಯಾಕೋ ವಾಯ್ಸ್ ಕಟ್ ಆಯ್ತು. ವಾಯ್ಸ್ ಕಟ್ ಆಗಿದೆ, ನನಗೆ ಗೊತ್ತಿಲ್ಲ. ಬೇರೆಯವರಿಗೆ ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು. ಹೌದಾ? ಇದು ಯಾರು ಹೇಳಿದ್ದು? ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರು ಹೇಳಿದ್ದು. ಇವ್ರೇನ್ ಹೇಳ್ತಾರೆ? ಇಸ್ರಾಯೇಲ್ ನಮ್ದು. ಎಷ್ಟೋ ವರ್ಷದಿಂದ ನಾವಿದ್ದೆವು. ಇಸ್ರಾಯೇಲನ್ನು ಕಂಪ್ಲೀಟ್ ಆಗಿ ಎಲ್ಲಿದ್ದ ಕಿತ್ತಾಕಬೇಕು. ಯಾರು ಹೇಳ್ತಾ ಇದ್ದಾರೆ? ಹಾಮಾಸ್, ಇಸ್ಲಾಮಿಕ್ ವರ್ಲ್ಡ್. ಆಗುತ್ತಾ? ಸಾಧ್ಯವಾಗುತ್ತಾ? ಇಸ್ರಾಯೇಲ್ ಬಿಟ್ಟುಕೊಡುತ್ತಾ? ಬಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ಯುದ್ಧವಾಗಲೇಬೇಕು. ಈಗ ನಡೀತಾ ಇರೋದು ಆ ಯುದ್ಧವಲ್ಲ. ನೆಕ್ಸ್ಟ್ ಇನ್ನೊಂದು ಸರಿ ಓದಿ, ಬೇಕಾದಷ್ಟು ವಾಕ್ಯಗಳಿವೆ. ಇನ್ನೊಂದೇ ಒಂದು 105ನೇ ಕೀರ್ತನೆ 8-12 ಅರ್ಥ ಮಾಡಿಕೊಂಡು ಮೇಲೆ ಓದಿ. 105 8-12. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಆತನು ವೆರಿ ಗುಡ್. ಆ ಒಡಂಬಡಿಕೆಯನ್ನು ಅಬ್ರಾಹ್ಮನ ಸಂಗಡ ಮಾಡಿಕೊಂಡನು. ಒಂದು ರಾಜ ಶಾಸನದಂತಿರುವುದೆಂದು, ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲಿನಿಗೂ ಕೊಟ್ಟನು. ಸಾಕು ಬೇಕಾದಷ್ಟು ಆಯ್ತು. ಅಬ್ರಹಾಮಿಗೆ ವಾಗ್ದಾನ ಮಾಡಿದ, ಅದು ಒಡಂಬಡಿಕೆಯಾಗಿ ಇಸಾಕಿಗೆ ಕೊಟ್ಟ, ಅದು ರಾಜ ಶಾಸನವಾಗಿ ಯಾಕೋಬನಿಗೂ ಅವನ ಸಂತತಿಯು ಕೊಟ್ಟನು. ಇಸ್ರಾಯೇಲ್ ದೇಶ ನಮ್ದು, ಬಿಟ್ಟುಕೊಡ್ರೆ ಎಂಬುದಾಗಿ ಹೇಳಿದ್ರೆ ಇಸ್ರಾಯೇಲ್ ಯಹೂದ್ಯರು ಬಿಟ್ಟುಕೊಡ್ತಾರಾ? ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಲ್ಲ. ಹೋಗ್ಲಿ, ಇಸ್ರಾಯೇಲ್ ದೇಶ ಬೇಡ, ಯೆರೂಸಲೇಮ್ ಬಿಟ್ಟುಕೊಡ್ಬೇಕಾ? ಯೆರೂಸಲೇಮ್ ಯಾರದು? ಇನ್ನೊಬ್ಬರು ಓದಿ. ಫಸ್ಟ್ ಕ್ರಾನಿಕಲ್ಸ್, ಪೂರ್ವಕಾಲ ವೃತ್ತಾಂತ, ಮೊದಲನೇ ಪೂರ್ವಕಾಲ ವೃತ್ತಾಂತ 11:4-9. 11:4-9. ಯೆರೂಸಲೇಮ್ ಯಾರದು? ದಾವೀದನು ಇಸ್ರಾಯೇಲ್ಯರೆಲ್ಲರನ್ನು ಕರಕೊಂಡು ಯೆಬೂಸವೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ಹೊರಟನು. ಆ ಪ್ರಾಂತದ ಮೂಲ ನಿವಾಸಿಗಳು ಯಬೂಸಿಯರು. ಅವರು ದಾವೀದನಿಗೆ, ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚೀಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು. ಆ ದಿವಸ ದಾವೀದನು ಯಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನೂ ದಳಪತಿಯೂ ಆಗುವನು ಎಂದು ಹೇಳಲು, ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು. ದಾವೀದನು ಆ ಕೋಟೆಯನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಂಡದ್ದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು. ಅವನು ಮಿಲ್ಲೋವಿನಿಂದ ಪ್ರಾರಂಭಿಸಿ ಸುತ್ತಲೂ ಪಟ್ಟಣವನ್ನು ಭದ್ರಪಡಿಸಿದನು. ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದನು.
ಸೇನಾಧೀಶ್ವರನಾದ ಸಾಕು ಯೆಹೋವನು brother, ಸಾಕು. ದಾವೀದನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರದು? ಯೆರೂಸಲೇಮ್. ಇವತ್ತಿಗೆ ಹೆಚ್ಚು ಕಮ್ಮಿ 3000 ವರ್ಷ ಹಿಂದೆ ದಾವೀದನು ಅದನ್ನು ಸ್ವಾಧೀನಪಡಿಸಿಕೊಂಡನು. ಅದು ದಾವೀದನ ಪಟ್ಟಣ ಎಂಬುದಾಗಿ ಹೆಸರು ಕೊಟ್ಟನು. ಅದಕ್ಕೆ ದ ಸಿಟಿ ಆಫ್ ಡೇವಿಡ್. ಸಿಯೋನ್ ಯಾರ್ದು? ನಮಗೆ ಬಿಟ್ಟುಕೊಡು ಎಂಬುದಾಗಿ ಹೇಳಿದ್ರೆ ಇಸ್ರಾಯೇಲ್ ಬಿಟ್ಟುಕೊಡುತ್ತಾ? ಸಾಧ್ಯವೇ ಇಲ್ಲ. ಇಸ್ರಾಯೇಲ್ ಯೆಹೂದ ಜನಾಂಗದ್ದು. ಯೆರೂಸಲೇಮ್ ಅವರ ಕ್ಯಾಪಿಟಲ್. ಸುಮಾರು 3000 ವರ್ಷದಿಂದಲೂ ಇಸ್ರಾಯೇಲ್ನ ಕ್ಯಾಪಿಟಲ್ ಆಗಿತ್ತು ಹೊರತು ಇರಲಿಲ್ಲ. ಆರ್ಮಿಗಳಲ್ಲಿ ಅದರ ಸ್ವಾಧೀನ ಪಡಿಸಿಕೊಂಡರು ಅಷ್ಟೇ, ಅದು ಕ್ಯಾಪಿಟಲ್ ಆಗಿ ಮಾಡಿಕೊಂಡಿರಲಿಲ್ಲ. ನಮ್ಮ ಕರ್ತನಿಗೆ ಗಬ್ರಿಯಲ್ ದೂತನು ವಾಗ್ದಾನ ಮಾಡಿದ್ದು, ಅವನ ಪಿತೃವಾದ ದಾವೀದನ ಸಿಂಹಾಸನ ಅವನಿಗೆ ಕೊಡಲ್ಪಡುತ್ತೆ. ಎಲ್ಲಿತ್ತು ದಾವೀದನ ಸಿಂಹಾಸನ? ಯೆರೂಸಲೇಮಿನಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಈ ಟೆಂಪಲ್ ಮೌಂಟ್ ಇದೆಯಲ್ಲ, ಟೆಂಪಲ್ ಸೈಟ್. ಸೊಲೊಮೋನ್ ಒಂದು ಟೆಂಪಲ್ ಕಟ್ಟಿದ್ದಾನಲ್ಲ, ಆ ಟೆಂಪಲ್ ಸೈಟ್ ಯಾರದು? ಇನ್ನೊಂದ್ಸರಿ ಓದಿ. ಫಸ್ಟ್ ಕ್ರಾನಿಕಲ್ಸ್ 21, 24ರಿಂದ 26 ಸಾಕು. 18ರಿಂದ ಓದಬಹುದು, ಬೇಡ. ಫಸ್ಟ್ ಕ್ರಾನಿಕಲ್ಸ್ 21, 24 to 26. ಅರಸನಾದ ದಾವೀದನು ಒರ್ನಾನನಿಗೆ ಒರ್ನಾನನಿಗೆ ಹಾಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಬಲ್ಲೆನು ಎಂದು ಹೇಳಿ ಆ ಭೂಮಿಗೋಸ್ಕರ ಅವನಿಗೆ 600 ತೊಲೆ ಬಂಗಾರವನ್ನು ಕೊಟ್ಟು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಅವನ ಮೊರೆಯನ್ನು ಲಾಲಿಸಿ ಆಕಾಶದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತೆಯನ್ನು ಹೊರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ಸಾಕು ಬ್ರದರ್, ಥ್ಯಾಂಕ್ ಯು. ಈಗ ಅರ್ಥವಾಯ್ತಲ್ಲ? ಯೆಹೂದ್ಯರ ಅರಸನಾದಂತ ಹೆಚ್ಚು ಕಮ್ಮಿ 3000 ವರ್ಷಗಳ ಹಿಂದೆ ಹಾರ್ಡ್ ಕ್ಯಾಶ್ ಕೊಟ್ಟು ತೆಗೆದುಕೊಂಡಿದ್ದು ಎಷ್ಟು? 600 ಎಷ್ಟು ಚಿನ್ನ? ಎಷ್ಟು ಬ್ರದರ್ ಬಂಗಾರ? 600 ತೊಲೆ ಬಂಗಾರವನ್ನು ಕೊಟ್ಟು. ನೋಡಿದ್ರ? ಫ್ರೀಯಾಗಿ ತೆಗೆದುಕೊಂಡಿದ್ದಲ್ಲ, ಕುಕ್ಷೇಟ ತೆಗೆದುಕೊಂಡಿದ್ದಲ್ಲ, ಯಾರ್ದು ಕಿತ್ತುಕೊಂಡಿದ್ದಲ್ಲ, ಕ್ಯಾಶ್ ಕೊಟ್ಟು ತೆಗೆದುಕೊಂಡಿದ್ದು. ಯೆಹೂದ್ಯರ ಅರಸನಾದ ಹೆಚ್ಚು ಕಮ್ಮಿ 3000 ವರ್ಷಗಳ ಹಿಂದೆ ಹೇಳಿದ್ರೆ, ಆದ್ರೆ ಅದೇ ಟೆಂಪಲ್ ಸೈಟ್ ನಲ್ಲಿ ಸೊಲೊಮೋನ್ ಕಟ್ಟಿಸಿದ ಅದೇ ಟೆಂಪಲ್ ನ ಫೌಂಡೇಶನ್ ಸೇರಿಸಿಕೊಂಡು ಇವತ್ತು ಮಾಡಿ ಇಟ್ಟಿದ್ದಾರಲ್ಲಿ. ದಯೆಯುಳ್ಳವರಾಗಿದ್ದಕ್ಕೆ, ಕರುಣೆ ಉಳ್ಳವರಾಗಿದ್ದಕ್ಕೆ ಅದನ್ನು ಇನ್ನೂ ಡಿಸ್ಟ್ರಾಯ್ ಮಾಡಿಲ್ಲ. ಇಲ್ಲವಾದ್ರೆ ಅವರಿಗೆ ಎಲ್ಲ ಅಧಿಕಾರವೂ ಇದೆ, ಎಲ್ಲ ಶಕ್ತಿಯೂ ಇದೆ, ಅವರದನ್ನು ಕಿತ್ತಾಕಿ ಅವರ ಟೆಂಪಲ್ ಕಟ್ಟಬಹುದಿತ್ತು. ಆದ್ರೆ ಈಗ ಕಟ್ಟಲ್ಲ, ಅದಕ್ಕೆ ಸಮಯ ಇದೆ. ದೇವರು ಅದಕ್ಕೂ ಒಂದು ಸಮಯ ಕೊಟ್ಟಿದ್ದಾನೆ. ಹಾಗಾದ್ರೆ ಇಸ್ರಾಯೇಲ್ ದೇಶ ಯೆಹೂದ್ಯರದು, ಯೆರೂಸಲೇಮ್ ಯೆಹೂದ್ಯರದು, ಟೆಂಪಲ್ ಸೈಟ್ ಕೂಡ ಯೆಹೂದ್ಯರದು. ಹಾಗಾದ್ರೆ ಆ ಲಕ್ಷ ಮೋಸ ಆಗಿ ಹೇಳ್ಕೊಂಡು ಇಸ್ರಾಯೇಲ್ ಮೇಲೆ 5:5 ಯಾರೋ ಬರೋದಿ. ದಿಸ್ ಇಸ್ ಜೆರುಸಲೇಮ್, ಐ ಹ್ಯಾವ್ ಸೆಟ್ ಇಟ್ ಇನ್ ದ ಮಿಡ್ಸ್ಟ್ ಆಫ್ ದಿ ನೇಷನ್ಸ್ ಅಂಡ್ ಕಂಟ್ರೀಸ್ ರೌಂಡ್ ಅಬೌಟ್ ಇಟ್. 5:5 ಎಸೆಕಿಯೇಲ್. ಅಬ್ರಾಮ್ ಬ್ರದರ್, ನಿಮ್ದು ವಾಯ್ಸ್ ಬ್ರೇಕ್ ಆಯ್ತು, ಸ್ವಲ್ಪ ಇನ್ನೊಂದ್ಸರಿ ಹೇಳಿ. ಎಸೆಕಿಯೇಲ್ 5:5. This is Jerusalem, I have set it in the midst of the nations and countries round about it. ಕನ್ನಡದಲ್ಲಿ ಓದಿ 5:5 ಎಸೆಕಿಯೇಲ್. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇದು ಯೆರೂಸಲೇಮು, ಆ ಪಟ್ಟಣವನ್ನು ನಾನು ಮಧ್ಯದಲ್ಲಿ ಸ್ಥಾಪಿಸಿದ್ದೇನೆ. ಅದರ ಸುತ್ತಲೂ ನಾನಾ ದೇಶಗಳಿವೆ,
ಅದು ನನ್ನ ನಿಯಮ ನಿಷ್ಠೆಗಳಿಗೆ ಒಳಪಡದೆ ಜನಾಂಗಗಳಿಗಿಂತಲೂ ಸುತ್ತಲಿನ ದೇಶದವರಿಗಿಂತಲೂ ಹೆಚ್ಚು ಅಧರ್ಮವನ್ನು ನಡೆಸಿದೆ. ಅದರ ನಿವಾಸಿಗಳು ಸಾಕು 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 ಫಸ್ಟ್ ಪಾಯಿಂಟ್ ಮಾತ್ರ ಸಾಕು ನಮಗೆ. ಅದನ್ನು ನಾನು ಜನಾಂಗಗಳ ಮತ್ತು ದೇಶಗಳ ಮಧ್ಯದಲ್ಲಿ ಇಟ್ಟಿದ್ದೇನೆ, ಅಲ್ಲಿವರೆಗೆ ಸಾಕು. ಯಾರು? ಸರ್ವಶಕ್ತನಾದ ದೇವರು. ಇದು ಜೆರುಸಲೇಮ್. ಇದನ್ನು ನಾನು ಜನಾಂಗಗಳ ಮಧ್ಯದಲ್ಲಿ, ದೇಶಗಳ ಮಧ್ಯದಲ್ಲಿ ಇಟ್ಟಿದ್ದೇನೆ. ಯೆಹೋವ ದೇವರು ತಾನೇ ಇಟ್ಟಿದ್ದಾನೆ. ಆದರೆ ಅದೇ ಯೆರೂಸಲೇಮ್ ಇವತ್ತೇನಾಗಿದೆ? ಇಟ್ ಇಸ್ ದಿ ಬೋರ್ನ್ ಆಫ್ ಕಂಟೆನ್ಷನ್. ಒಂದು ಎಲುಬು ಪೀಸು ಒಂದು 5-6 ನಾಯಿಗಳಿಗೆ ಸಿಕ್ಕಿದ್ರೆ ಏನಾಗುತ್ತೆ? ಆ ಎಲುಬಿಗೋಸ್ಕರ ಎಲ್ಲ ಕಚ್ಚಾಡಲ್ವಾ? ಅದೇ ರೀತಿಯಾಗಿ ಇಸ್ರಾಯೇಲ್ ವಿಷಯವಾಗಿ ಇಂದು ಕಚ್ಚಾಡುತ್ತಾ ಇದ್ದಾರೆ. ನಮಗೆ ಬೇಕು, ಯಹೂದ್ಯರಿಗೂ ಬೇಕು, ಇಸ್ಲಾಮಿಗೂ ಬೇಕು. ಯಹೂದ್ಯರು ಬಿಟ್ಟುಕೊಡಲ್ಲ, ಇಸ್ಲಾಂ ಒಪ್ಪಲ್ಲ. ಹಾಗಾದ್ರೆ ಸಕರಿಯನ ಪುಸ್ತಕ ಸಕರಿಯ 12, 2 ಮತ್ತು 3ನೇ ವಾಕ್ಯಗಳು ಮಾತ್ರ ಓದಿ ಒಬ್ಬರು. 12ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಆಹಾ, ನಾನು ಯೆರೂಸಲೇಮನ್ನು ಸುತ್ತಣ ಸಕಲ ಜನಾಂಗಗಳಿಗೆ ಅಮಲರಿಸಿ ಓಲಾಡಿಸುವ ಬೋಗುಣಿಯನ್ನಾಗಿ ಮಾಡುವೆನು. ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ಯೆಹೂದಕ್ಕೂ ಇಕ್ಕಟ್ಟಾಗುವುದು. ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಸಮಸ್ತ ಜನಗಳಿಗೂ ಭಾರಿ ಬಂಡೆಯನ್ನಾಗಿ ಮಾಡುವೆನು. ಅದನ್ನೆತ್ತುವವರೆಲ್ಲರಿಗೂ ಕಡುಗಾಯವಾಗುವುದು. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು. ಥ್ಯಾಂಕ್ ಯು ಬ್ರದರ್. ಈಗ ಅರ್ಥ ಆಯ್ತಲ್ಲ? ಅದನ್ನು ಭಾರಿ ಬಂಡೆಯನ್ನಾಗಿ ಮಾಡುತ್ತೇನೆ. ಸಕಲ ಜನಾಂಗಗಳಿಗೂ ಒಂದು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ಯೆರೂಸಲೇಮ್ ಹಾಗೆ 6ನೇ ವಾಕ್ಯ ಕೂಡ ಓದಿ ಬ್ರದರ್. 6ಕ್ಕೂ ಸಂಬಂಧಪಟ್ಟಂತೆ 3 ವೇದ ಭಾಗಗಳು ಕೂಡ ಇದೆ, ಬೇರೆ 2 ಭಾಗಗಳು ಕೂಡ ಇದೆ, ಅದು ಓದ್ಬೇಕು. 12:6. 12:6. ಆ ದಿನದಲ್ಲಿ ನಾನು ಯೆಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿ ಚಿಕಿತ್ಸೆಯನ್ನಾಗಿಯೂ ಸೂರುಗಳ ನಡುವೆನ್ನಾಗಿಯೂ ಮಾಡುವೆನು. ಅವರು ಸುತ್ತಲ ಜನಾಂಗಗಳ ಎಡಬಲಗಳಲ್ಲಿ ನುಂಗಿ ಬಿಡುವರು. ಯೆರೂಸಲೇಮಿನಲ್ಲಿ ಇದ್ದು ವಾಸಿಸುವರು. ಅರ್ಥ ಆಯ್ತಾ? ಇನ್ನೊಂದು ಸಣ್ಣ ಯುದ್ಧ ನಡೆಯಲಿಕ್ಕಿದೆ. ಬಿಟ್ಟು ಬಿಡ್ತಾರ ಯಹೂದ್ಯರು? ಅವರಿಗೆ ದೇವರ ಸಪೋರ್ಟ್ ಇದೆ. ಇಲ್ಲಿವರೆಗೆ ಬ್ರಿಟನ್ ಸಪೋರ್ಟ್ ಇತ್ತು, ಅಮೆರಿಕ ಸಪೋರ್ಟ್ ಇತ್ತು. ಇವತ್ತೆಲ್ಲರೂ ಕೈ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರಿಗೆ ಸಪೋರ್ಟ್ ಯಾರು ಇಲ್ಲ. ಅದು ಕೂಡ ದೇವರ ವಾಕ್ಯದಲ್ಲಿದೆ. ನಿನ್ನ ಸ್ನೇಹಿತರೆಲ್ಲರೂ ನಿನ್ನಲ್ಲಿ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಅದರ ವಿಷಯದಲ್ಲಿಯೂ ಕೂಡ ದೇವರ ವಾಕ್ಯದಲ್ಲಿದೆ. ಹಾಗೆ ಓಬೇದ್ಯ 18ನೇ ವಾಕ್ಯ, ಓಬೇದ್ಯನ ಪುಸ್ತಕ 18ನೇ ವಾಕ್ಯ. ಯಾಕೋಬನ ವಂಶವು ಅಗ್ನಿ, ಯೋಸೇಫನ ವಂಶವು ಜ್ವಾಲೆ, ಏಸಾವನ ವಂಶವು ಕೂಳೆ. ಆ ಅಗ್ನಿ ಜ್ವಾಲೆಗಳು ಕೂಳೆಯಲ್ಲಿ ದಗದಗಿಸುತ್ತಾ ಅದನ್ನು ನುಂಗಿ ಬಿಡುವವು. ಹೌದು, ಬರ್ಲಿಕ್ಕಿದೆ, ಒಂದು ಸಣ್ಣ ಯುದ್ಧ ಬರ್ಲಿಕ್ಕಿದೆ. ಅಷ್ಟು ಸುಲಭವಾಗಿ ದೇವರು ಬಿಡುವುದಿಲ್ಲ. ದೇವರು ಮುಂದೆ ತಿಳಿಸಿದ್ದಾನೆ, 1000 ವರ್ಷಗಳ ಹಿಂದೆ ತಿಳಿಸಿದ್ದಾನೆ, ಹೀಗೀಗಾಗುತ್ತೆ ಎಂಬುದಾಗಿ. ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ಜನಾಂಗ ದೇವರ ವಿರುದ್ಧವಾಗಿ ಪಾಪ ಮಾಡಿದರು. ದೇವರವರನ್ನು ಶಿಕ್ಷಿಸಿದರು. ಅವರನ್ನು ದೇವರು ಕೈ ಬಿಟ್ಟಿಲ್ಲ. ಅವರಿಗೆ ಭಯಂಕರವಾದ ಶಿಕ್ಷೆ ಉಂಟಾಗುತ್ತೆ. ಮಕ್ಕಳನ್ನು ತಂದೆ ತಾಯಿಗಳನ್ನು ಶಿಕ್ಷಿಸುವ ಹಾಗೆ ಅವರನ್ನು ದೇವರು ಶಿಕ್ಷಿಸುತ್ತಾ ಇದ್ದಾನೆ. ಎಷ್ಟೋ ವರ್ಷಗಳಿಂದ ಶಿಕ್ಷಿಸುತ್ತಾ ಬಂದಿದ್ದಾನೆ. ಇನ್ನು ಅವರು ಇರದವನ ಕಡೆ ತಿರುಗಿ ನೋಡಿಲ್ಲ. ಅವರು ಮೆಸ್ಸಿಯನನ್ನು ಇನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಅಲ್ಲಿಯವರೆಗೆ ಅವರು ಇದೇ ರೀತಿಯಾದ ಕಷ್ಟಗಳು ಉಂಟಾಗುತ್ತೆ. ಆದರೂ ಲಾಸ್ಟಿಗೆ ಅವರು ಗೆಲ್ಲುತ್ತಾರೆ. ಅವರಿಗಾಗಿ ಯುದ್ಧ ಮಾಡುತ್ತಾನೆ. The Lord shall fight for them as he fought in the days of war in the beginning. ಹಾಗೆ ಮೈಕಾ 4:13, ಮೀಕಾ 4:13 ಇನ್ನೊಬ್ಬರು ಓದಿ.
ಸಿಯೋನ್ ನಗರಿಯೇ ಎದ್ದು ಹೊಕ್ಕು, ನಾನು ನಿನ್ನ ಕೊಂಬನ್ನು ಕಬ್ಬಿಣವನ್ನಾಗಿಯೂ ನಿನ್ನ ಗೊರಸನ್ನು ತಾಮ್ರವನ್ನಾಗಿಯೂ ಮಾಡುವೆನು. ನೀನು ಬಹು ಜನಾಂಗಗಳನ್ನು ಚೂರು ಚೂರಾಗಿ ತುಳಿದು ಬಿಡುವಿ. ಹೌದಾ? ಹೌದಲ್ಲ? ಯಾರ ಸಪೋರ್ಟ್ ನಿಂದ? ಯೆಹೋವನ ಸಪೋರ್ಟ್ ನಿಂದ. ಇಸ್ರಾಯೇಲ್ನ ಸಪೋರ್ಟ್ ಮಾತ್ರವಲ್ಲ, ಅದು ಯೆಹೋವನ ಸಪೋರ್ಟ್ ನಿಂದ. ಯೆಹೋವನ ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಜನಿಸಿ ಬಿದ್ದಂತ ಒಂದು ಇಸ್ರಾಯೇಲ್ ದೇಶವನ್ನು ನಾಶಪಡಿಸಲಿಕ್ಕಾಗಿ ಲಕ್ಷಾಂತರ ಮಿಲಿಟರಿ ಸುತ್ತಲೂ ಬಂದರೂ ಕೂಡ ಅವರನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ದೇವರು ಅವರಿಗಾಗಿ ಕಾರ್ಯ ಮಾಡ್ತಾ ಇದ್ದನು. ನೋಡಿ, ಜೆರೆಮ್ಯನ ಪುಸ್ತಕ 30:14 ಯಾರಾದ್ರೂ ಓದಿ. ಜೆರೆಮ್ಯನ ಪುಸ್ತಕ 30:14. All thy lovers have forgotten thee, they seek thee not. ನಿನಗೆ ವಾಸಿಯಾಗದು, ನಿನ್ನ ಮಿಂಡರಾರು ನಿನ್ನನ್ನು ಹುಡುಕುವುದಿಲ್ಲ. ಮರೆತು ಬಿಟ್ಟರು, ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದುದರಿಂದ ನಾನು ಶತ್ರುವಾಗಿ ನಿನ್ನನ್ನು ಹೊಡೆದನು, ಕ್ರೂರವಾಗಿ ದಂಡಿಸಿದನು. ಸಾಕು, ಇಷ್ಟೇ ನನಗೆ ಬೇಕಾದದ್ದು. ಅದೇ ಏನಂದ್ರೆ, ಓಲ್ ಯುವರ್ ಲವೆಸ್ ಹ್ಯಾವ್ ಫಾರ್ಗಾಟನ್ ಥೀ, ನಿನ್ನನ್ನು ನಿನ್ನ ಸ್ನೇಹಿತರೆಲ್ಲರೂ ಮರೆತು ಬಿಟ್ಟಿದ್ದಾರೆ. ಮಿಂಡ್ರಂದಿದೆ, ಅದೇನೋ ಸ್ನೇಹಿತರೆಂದಿದೆ ಇಲ್ಲಿ. ಓಲ್ ಯುವರ್ ಲವೆರ್ಸ್ ಅಂತ ಹೇಳಿದೆ, ಅದು ಏನೋ ಗೊತ್ತಿಲ್ಲ ನನಗೆ. ನಿನ್ನ ಸ್ನೇಹಿತರೆಲ್ಲರೂ ನಿನ್ನನ್ನು ಕೈ ಬಿಟ್ಟಿದ್ದಾರೆ, ಮರೆತು ಬಿಟ್ಟಿದ್ದಾರೆ. ನಿನ್ನ ಕ್ಷೇಮದ ವಿಷಯವಾಗಿ ಅವರು ಯಾರು ವಿಚಾರಿಸುತ್ತಾ ಇಲ್ಲ. ಇರ್ಲಿ, ಯಾರು ಅವರಿಗೆ ಸಪೋರ್ಟ್ ಇಲ್ಲ, ದೇವರೊಬ್ಬನೇ ಅವರಿಗೆ ಸಪೋರ್ಟ್. ಈಗ ಸುತ್ತಲಿರುವಂತಹ ಜನಾಂಗಗಳು ಇಸ್ರಾಯೇಲ್ಗೆ ವಿರುದ್ಧವಾಗಿ ಕೂಡಿ ಬಂದಿದ್ದಾರೆ. ಇಲ್ಲಿಗೆ ನಿಲ್ಲಲ್ಲ. ಇನ್ನೂ ಇದೆ ಟೈಮ್. ಇದ್ರೆ 1-2 ವಾಕ್ಯ ಕೂಡ ನೀವು ಓದ್ಬೋದು. 2 ಟೈಮ್ ಇದೆಯಾ? ಯಾತಕ್ಕಾಗಿ ಇವತ್ತಿನ ಈ ಕ್ರೈಸಿಸ್ ಆಗಿದೆ? ಅಲೆಕ್ಸಾ ಮೋಸ್ಕ್ ನಲ್ಲಿ ಈ ಮೊನ್ನೆ ಹಬ್ಬ ಇತ್ತಲ್ಲ ಅವರದು, ಆ ಸಮಯದಲ್ಲಿ ನಮಾಜ್ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ನಮಾಜ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಕಣ್ಗನ್ನೆ ಸ್ಟೋನ್ಸ್ ತಂದು ಸ್ಟೋಕ್ ಮಾಡಿ ಇಟ್ಟಿದ್ರು. ಯಾತಕ್ಕೋಸ್ಕರವಾಗಿ? ಪೂಜೆ ಮಾಡ್ಲಿಕ್ಕಾಗಿಯಾ? ಅಲ್ಲ, ಇಸ್ರಾಯೇಲ್ ಪೊಲೀಸ್ ಅಲ್ಲಿ ಬಂದ್ರೆ ಅವರಿಗೆ ಕಣ್ಣು ಹೊಡಿಲಿಕ್ಕಾಗಿ. ಅಲ್ಲಿಂದ ಶುರುವಾಗಿದೆ ಈ ಗಲಾಟೆ, ಇವತ್ತಿನ ಗಲಾಟೆ. ಇಸ್ರಾಯೇಲ್ ಪೊಲೀಸಿಗೆ ಈ ತರ ಸ್ಟೋಕ್ ಮಾಡಿದ್ದಾರೆ, ಕಲ್ಲುಗಳು ಮೋಸ್ಕ್ ಒಳಗೆ ಎಂಬುದಾಗಿ. ಹಾಗಾದ್ರೆ ಅವರು ಬ್ಯಾನ್ ಮಾಡಿ ಇಶ್ಯೂ ಮಾಡಿದ್ರು. ಇಂದಿದ್ದ ಸ್ಥಳವಾಗಿ ಕೂಡಬಾರದು ಎಂಬುದಾಗಿ ನಾವು 144 ಡಿಕ್ಲೇರ್ ಆ ರೀತಿಯಲ್ಲಿ ಅಲ್ಲೂ ಕೂಡ ಅವರಿಗೆ ಅಧಿಕಾರ ಇದೆ, ಅವರು ಡಿಕ್ಲೇರ್ ಮಾಡಿದ್ರು. ಅದರ ಮೇಲೆ ಕೂಡ ಓದಾದ್ರೆ ಜೋಯಲ್ 3ನೇ ಅಧ್ಯಾಯದ 2ನೇ ವಾಕ್ಯ ಮಾತ್ರ, 3:2. ಅಲ್ಲಿ ಕೆಲವು ಪದಪ್ರಯೋಗಗಳಿದೆ, ಚೆನ್ನಾಗಿದೆ, ಓದಿ. ಜೋಯಲ್ 3:2. ಯಾರಿಗೂ ಸಿಕ್ಕಿಲ್ವಾ? ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಜನರನ್ನು ದೇಶ ವಿದೇಶಗಳಿಗೆ ಚದುರಿಸಿ ನನ್ನ ದೇಶವನ್ನು ಹಂಚಿಕೊಂಡಿವೆ ಅಷ್ಟೇ. ಯುನೈಟೆಡ್ ನೇಷನ್ಸ್ ಅವರ ದೇಶವನ್ನು ವಿಭಾಗಿಸಿ ಒಂದಿಷ್ಟು ಯಹೂದ್ಯರಿಗೆ, ಒಂದಿಷ್ಟು ಪಾಲೆಸ್ಟೈನಿಯನ್ಸ್ಗೆ, ಒಂದಿಷ್ಟು ಜೋರ್ಡಾನಿಯನ್ಸ್ಗೆ ಎಂಬುದಾಗಿ ಡಿವೈಡ್ ಮಾಡಿ ಕೊಟ್ಟರು. ಯಾರ ಅಧಿಕಾರ ಕೊಟ್ಟರು ಇವರಿಗೆ? ನನ್ನ ದೇಶವನ್ನು ಅವರು ವಿಭಾಗ ಮಾಡಿದ್ದಾರೆ. ಇಡೀ ಪ್ರಪಂಚವೇ ದೇವರದು, ಆದ್ರೆ ನನ್ನ ದೇಶ ಎಂಬುದಾಗಿ ಪ್ರತ್ಯೇಕವಾಗಿ ದೇವರು ಹೇಳಬೇಕಾದ್ರೆ ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ನನ್ನ ಜನರನ್ನು ಅವರು ಚದರಿಸಿ ನನ್ನ ದೇಶವನ್ನು ಅವರು ಡಿವೈಡ್ ಮಾಡಿ ಇಟ್ಟುಕೊಂಡಿದ್ದಾರೆ. ಬಿಡಲ್ಲ ನಾನು. ಎಸೆಕಿಯೇಲ್ 36 2 ಮತ್ತು 5ನೇ ವಾಕ್ಯ.
ಎಸೆಕಿಯೇಲ್ 36 2 ಮತ್ತು 5ನೇ ವಾಕ್ಯ. ಈ ಪುರಾತನ ದುರ್ಗಗಳು ನಮ್ಮ ವಶವಾಗಿವೆ ಎಂದು ಹಿಗ್ಗಿಕೊಂಡದ್ದರಿಂದ ಈ ದೈವೋಕ್ತಿಯನ್ನು ನುಡಿಯಬೇಕೆಂದು ಕರ್ತನಾದ ಯೆಹೋವನ ಅಪ್ಪಣೆಯಾಯಿತು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಎಲ್ಲಾ ಕಡೆಯೂ ತುಳಿಯಲ್ಪಟ್ಟು ಹಾಳಾದ ನೀವು ಜನಾಂಗಗಳಲ್ಲಿ ಉಳಿದವರ ವಶವಾಗಿದ್ದೀರಲ್ಲ. ಹರಟೆಗಾರರ ಬಾಯಿಗೆ ಬಿದ್ದು ಜನರ ದೂಷಣೆಗೆ ಗುರಿಯಾಗಿದ್ದೀರಲ್ಲ. ಆದ ಕಾರಣ ಇಸ್ರಾಯೇಲಿನ ಪರ್ವತಗಳೇ, ಕರ್ತನಾದ ಯೆಹೋವನ ವಾಕ್ಯವನ್ನು ಕೇಳಿರಿ. ಬೆಟ್ಟ ಗುಡ್ಡ ತೊರೆ ತಗ್ಗುಗಳಿಗೂ ಕಾಡಾದ ಆಳು ಪ್ರದೇಶಗಳಿಗೂ ಸುತ್ತಣ ಜನಾಂಗಗಳಲ್ಲಿ ಉಳಿದವರು ಕೊಳ್ಳೆ ಹೊಡೆದರು ಅಣಕಿಸುವ ಆಳು ಪಟ್ಟಣಗಳಿಗೂ ಯೆಹೋವ ಕರ್ತನು ಹೀಗೆ ನುಡಿಯುತ್ತಾನೆ. ಸಾಕು ಸಾಕು, ನನಗೆ 36:2 ಸಾಕಿತ್ತು. ಅಲ್ಲಿ ಏನಂದ್ರೆ ಅದೇ ವಿಷಯ ಬರುತ್ತೆ. ಇದೆಲ್ಲವೂ ನಮ್ಮ ಸ್ವಂತವಾಯಿತಲ್ಲ ಎಂಬುದಾಗಿ ಜೋರ್ಡಾನ್ ಒಂದು ಸರ್ತಿ ದೇವರಿಗೆ ಸಂಬಂಧಪಟ್ಟಂತ ದೇಶದ ಅನೇಕ ಭಾಗಗಳು ಇಟ್ಟುಕೊಂಡಿದ್ರು. ಯೆರೂಸಲೇಮ್ ಕೂಡ ಜೋರ್ಡಾನ್ನ ಕೈನಲ್ಲಿತ್ತು. ಅವರು ಹೇಳಿದ ವಿಷಯ ಇದೆಲ್ಲ ಪುರಾತನ ನಗರ ನಮ್ಮ ಕೈನಲ್ಲಿ ಆಯ್ತು, ಪುರಾತನ ದೇಶ ನಮ್ಮ ಕೈನಲ್ಲಿ ಆಯ್ತು ಎಂಬುದಾಗಿ ಜಂಬ ಕೊಚ್ಚಿಕೊಂಡಿದ್ರು. 5ನೇ ವಾಕ್ಯ ಅಲ್ಲೇ 36:5. ನನ್ನ ದೇಶವನ್ನು ತಮ್ಮ ಸ್ವಾಸ್ಥ್ಯ ಮಾಡಿಕೊಂಡು ಪೂರ್ಣ ಹೃದಯದಿಂದ ಆನಂದ ಪಟ್ಟವರು ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ ಸೋರೆಗೆ ತಳ್ಳಿ ಬಿಟ್ಟವರು ಆದ ಎದೋಮಿನವರೆಲ್ಲರನ್ನು ಇತರ ಜನಾಂಗಗಳಲ್ಲಿ ಉಳಿದವರನ್ನು ನಾನು ರೋಷದಿಂದ ಉರಿಯುತ್ತಾ ಶಪಿಸುತ್ತಿದ್ದೇನೆ. ದೇವರು ಶಿಕ್ಷಿಸುತ್ತಾನೆ. ತನ್ನ ಜನರಿಗೆ ಕಿರುಕುಳ ಕೊಟ್ಟವರನ್ನು, ಅವರನ್ನು ಹಿಂಸಿಸಿದವರನ್ನು, ತನ್ನ ಜನರನ್ನು ಚದರಿಸಿದವರನ್ನು ದೇವರು ಶಿಕ್ಷಿಸುತ್ತಾನೆ. ಇವತ್ತು ಅವರಿಗಾಗಿ ಕಾರ್ಯ ಮಾಡ್ತಾ ಇರುವಂತದ್ದು ಯೆಹೋವ ದೇವರು ತಾನೆ. ನಾವೇನ್ ನೋಡ್ತೀವಿ? ಈ ಸಂಗತಿಗಳೆಲ್ಲವೂ ಸಂಭವಿಸುತ್ತಿರುವುದನ್ನು ನಾವು ನೋಡುವಾಗ ತಲೆ ಎತ್ತಿ ನೋಡಿರಿ, ನಿಮ್ಮ ವಿಮೋಚನೆಯು ಬಹಳ ಹತ್ತಿರದಲ್ಲಿದೆ. ಯಾಕೆ? ಬೇಸಿಗೆ ಹತ್ತಿರವಾಗಿದೆ. ಬೇಸಿಗೆ ಹತ್ತಿರವಾಗಲಿಕ್ಕೆ ಹತ್ತಿರವಾಗಿದೆ ಎಂಬುದಾಗಿ ಹೇಳಿದ್ರೆ ಏನು? ಪುಸ್ತಕ 8 ಎಲ್ಲಿ ಕೊಡು 20 ಯಾವುದು? ಹಣ್ಣಿನ ಕಾಲ ತೀರಿತು, ಹಣ್ಣಿನ ಕಾಲ ಮುಗೀತು, ನನಗೆ ಉದ್ಧಾರವೇ ಆಗಲಿಲ್ಲ. ಯಾರು ಇಲ್ಲ ಓದಿ ಸುಗ್ಗಿ ಸುಗ್ಗಿ ಹಣ್ಣಿನ ಕಾಲ ಮುಗಿ ನಮಗೆ ಉದ್ಧಾರವೇ ಆಗಲಿಲ್ಲ. ನನ್ನ ಪ್ರಜೆ ಎಂಬಾಕೆ ಇಲ್ಲ, ಪೂರ್ತಿ ಆಗಿಲ್ಲ. ಸಾಕು. The harvest is past, the summer is ended, and we are not saved. ಅಲ್ಲಿ ಸುಗ್ಗಿ ಆಯ್ತು, ಆಮೇಲೆ ಬೇಸಿಗೆ ಬರಲಿಲ್ಲ. ನೀವು ಓದ್ಲಿಲ್ಲ ಸರ್. ಸುಗ್ಗಿ ತೀರಿತು. The harvest is past. Ended. ಸುಗ್ಗಿ ತೀರಿತು, ಆಮೇಲೆ ಬೇಸಿಗೆ ಬರಲಿಲ್ವ ಅಲ್ಲಿ?
The harvest is past, the summer is ended. Summer ಮುಗಿದೋಯ್ತು, ಸುಗ್ಗಿ ತೀರ್ತು, ಬೇಸಿಗೆಯು ತೀರ್ತು. ಹಾಗಾದ್ರೆ ಬೇಸಿಗೆ ಅಂದ್ರೆ ಏನು? ಅಲ್ಲಿ ಇದೆಯಲ್ಲ, ಅಂಡ್ ವಿ ಆರ್ ನಾಟ್ ಸೇವ್ಡ್, ನಾವು ರಕ್ಷಣೆ ಹೊಂದಿಲ್ಲ, ನಮಗೆ ರಕ್ಷಣೆ ಆಗಿಲ್ಲ ಅಂದ್ರೆ ಏನು? ಇದು ಕೊಯ್ಯಲಿನ ಕಾಲ, ಇದು ಸುಗ್ಗಿಯ ಕಾಲ, ಇದು ಬೇಸಿಗೆಯ ಕಾಲ, ಸುವಾರ್ತೆ ಸಾರುತ್ತಿರುವಂತಹ ಕಾಲ, ರಕ್ಷಣೆ ಹೊಂದಲಿಕ್ಕೆ ದೇವರು ಕೊಟ್ಟಿರುವಂತಹ ಕೃಪೆಯ ಕಾಲ, ಸುಪ್ರಸನ್ನತೆಯ ಕಾಲ, ರಕ್ಷಣೆಯ ದಿವಸ. ರಕ್ಷಣೆ ಹೊಂದುವವರಿಗಾಗಿ ಕರ್ತನು ಕಾಯ್ತಾ ಇದ್ದಾನೆ. ಇಲ್ಲವಾದ್ರೆ ಆತನ ಬರೋಣವು ಬೇಗನೆ ಆಗಿತ್ತು. ನಮ್ಮ ಕರ್ತನು ಬರ್ತಾ ಇದ್ದಾನೆ. ಇದೆಲ್ಲವೂ ಸಂಭವಿಸುತ್ತಿರುವುದನ್ನು ನಾವು ನೋಡುವಾಗ ಎತ್ತಿ ನೋಡಿರಿ, ನಿಮ್ಮ ವಿಮೋಚನೆ ಬರ್ತಾ ಇದ್ದಾನೆ. ನಮ್ಮ ನಿರೀಕ್ಷೆ ಫುಲ್ಫಿಲ್ ಆಗುತ್ತೆ, ನೆರವೇರುತ್ತಾನೆ. ನಾವು ಆತನಿಗಾಗಿ ಕಾಯೋಣ, ಆತನ ನಮಗೆ ಸಹಾಯ ಮಾಡಲಿ. ಎಲ್ಲರಿಗೂ ದೇವರ ಆಶೀರ್ವಾದವಿರಲಿ, ದೇವರಿಗೆ ಮಹಿಮೆಯಾಗಲಿ. ಆಮೆನ್.